ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಪ್ರಥಮ PUC ಹಿಂದಿಯ ಮೊದಲ ಪಾಠ ಬಡೇ ಘರ್ ಕಿ ಬೇಟಿ ಅಂತಕ್ಕಂಥ ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ನೋಡೋಣ. ಆಲ್ರೆಡಿ ನಾವು ಈ ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕಿದ್ದೀವಿ. ಬಟ್ ಸ್ಟೂಡೆಂಟ್ಸ್ಗಳ ಒಂದು ರಿಕ್ವೆಸ್ಟ್ ಇತ್ತು, ಅದರ ಸಮರಿ ಕನ್ನಡದಲ್ಲಿ ಕೊಡಿ ಅಂತ ಅಂದಾಗ ಇವತ್ತು ಕನ್ನಡದಲ್ಲಿ ಸಮರಿಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ PUCಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಮೂರೂ ಭಾಷೆ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಫಸ್ಟಿಗೆ ಅವುಗಳನ್ನು ನೋಡೋಣ. ಪ್ರೇಮ್ಚಂದ್ ಮುನ್ಸಿಯವರ ಕಥಾ ಸಂಕಲನದಿಂದ ಆಯ್ದುಕೊಂಡ ಶ್ರೇಷ್ಠ ಕಥೆಗಳಲ್ಲಿ ಇದು ಕೂಡ ಒಂದು ಶ್ರೇಷ್ಠ ಕಥೆ. ಮಧ್ಯಮ ವರ್ಗದ ಮನೆತನಗಳಲ್ಲಿ ನಡೆಯುವ ಘಟನೆಗಳನ್ನು ಈಗಲೂ ಕೂಡ ನಮ್ಮ ಸುತ್ತಲಿನ ಮನೆಗಳಲ್ಲಿ ನೋಡಬಹುದು. ಗೌರಿಪುರದ ಠಾಕೂರ್ ಬೇನಿ ಮಾಧವ್ ಸಿಂಗ್ ಮೊದಲು ಜಮೀನ್ದಾರನಿದ್ದನು. ಕೆರೆಗಳ ನಿರ್ಮಾಣ, ದೇವಸ್ಥಾನಗಳ ಜೀರ್ಣೋದ್ಧಾರದ ಕೆಲಸಗಳಿಗೆ ಕೀರ್ತಿ ಪಡೆದಿದ್ದನು. ಆದರೆ ವಕೀಲರಿಗೆ ಅರ್ಧಕ್ಕಿಂತ ಹೆಚ್ಚು ಹಣ ಸುರಿದಿದ್ದರು. ಠಾಕೂರನಿಗೆ ಇಬ್ಬರು ಮಕ್ಕಳು. ದೊಡ್ಡವನು ಶ್ರೀಕಂಠ. ಇವನು BA ಇಂಗ್ಲಿಷ್ ಮುಗಿಯುವಷ್ಟರಲ್ಲಿ ದೈಹಿಕವಾಗಿ ಕುಗ್ಗಿ ಹೋದಿದ್ದನು. ಆದರೆ ಸಂಸ್ಕೃತಿ ಪರಂಪರೆಯಿಂದ ಕೂಡಿದ ತುಂಬು ಕುಟುಂಬದಲ್ಲಿ ಇರಬೇಕೆಂಬ ಗುಣವುಳ್ಳವನಾಗಿದ್ದನು. ಎರಡನೆಯವನು ಲಾಲ್ ಬಿಹಾರಿ ಸಿಂಗ್. ದೇಹದಾಢ್ರತೆಯಿಂದ ಕೂಡಿ ಅಣ್ಣನನ್ನು ಮೀರಿಸುವಂತಿದ್ದನು. ಆನಂದಿ ಭೂಪ್ಸಿಂಹನ 7 ಹೆಣ್ಣು ಮಕ್ಕಳಲ್ಲಿ 4ನೆಯವಳು. ಶ್ರೀಮಂತ ಉಚ್ಚ ಕುಲಿನ ಮನೆತನದಲ್ಲಿ ಹುಟ್ಟಿದ ಅವಳು ಸ್ಫುರದ್ರೂಪಿ, ಗುಣವಂತೆ ಮತ್ತು ಸುಸಂಸ್ಕೃತ ಹೆಣ್ಣು ಮಗಳಾದ ಇವಳು ಶ್ರೀಕಂಠನನ್ನು ಮದುವೆಯಾಗಿ ಹಳ್ಳಿಯಾದ ಗೌರಿಪುರಕ್ಕೆ ಬಂದಳು. ಅಲ್ಲಿ ತನ್ನ ಮನೆಯಲ್ಲಿರುವಂತೆ ಯಾವುದೇ ಸೌಕರ್ಯಗಳು ಇಲ್ಲದಿದ್ದರೂ ಚಿಕ್ಕ ಮನೆಯಾದರೂ ಹೊಂದಿಕೊಂಡು ಹೋಗುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಮಾಂಸದ ಅಡುಗೆಗೆ ಇದ್ದ ತುಪ್ಪವನ್ನೆಲ್ಲ ಹಾಕಿದಳು. ಬೇಳೆಗೆ ಹಾಕಲು ಉಳಿಯಲಿಲ್ಲ. ಮೈದುನನಿಗೆ ಊಟಕ್ಕೆ ಬಡಿಸುವಾಗ ಬೇಳೆಯಲ್ಲಿ ತುಪ್ಪ ಇಲ್ಲದ್ದರಿಂದ ಮೈದುನನಿಗೆ ಸಿಟ್ಟು ಬಂದು, ನಿಮ್ಮ ಮನೆಯಲ್ಲಿ ತುಪ್ಪದಲ್ಲಿ ಮಾಡಿದ ಹಾಗೆ ಇಲ್ಲಿ ಮಾಡಿದರೆ ಸರಿಯಲ್ಲ ಎಂದು ತವರು ಮನೆಯನ್ನು ನಿಂದಿಸಿದ್ದನು. ಆಗ ಆನಂದಿಯು, ಹೌದು, ನನ್ನ ಮನೆಯಲ್ಲಿ ತುಪ್ಪದಲ್ಲಿ ಅಡುಗೆ ಮಾಡುತ್ತಿದ್ದೆವು ಎಂದು ತವರು ಮನೆಯನ್ನು ನಿಂದಿಸಿದ್ದಕ್ಕೆ ಸಹಿಸಿಕೊಳ್ಳಲಿಲ್ಲ. ಹೀಗೆ ಚಿಕ್ಕ ಜಗಳವಾಯಿತು. ಇದನ್ನೆಲ್ಲ ನೋಡುತ್ತಿದ್ದ ಮಾವನು ಚಪ್ಪಲಿಯಿಂದ ಸೊಸೆ ಕಡೆಗೆ ಬೀಸಿದನು. ಏಕೆಂದರೆ ತನ್ನ ಹೆಂಡತಿಗೆ ಚಪ್ಪಲಿಯಿಂದ ಹೊಡೆದು ಅಭ್ಯಾಸವಾಗಿತ್ತು. ಆಗ ಕೈ ಅಡ್ಡ ತಂದಿದ್ದರಿಂದ ಆ ಚಪ್ಪಲಿ ಕೈಗೆ ಬಡಿಯಿತು. ಇಷ್ಟಾದ ನಂತರ ಶನಿವಾರ ಅವಳ ಗಂಡನು ಬಂದನು. ನಡೆದ ವಿಷಯ ತಿಳಿದು ತಾನು ಮನೆಯಿಂದ ಹೊರಗೆ ಹೋಗುವುದಾಗಿ ತಿಳಿಸಿದನು. ಆಗ ತಂದೆಯು ಹಿರಿಯ ಮಗನಿಗೆ ತಿಳಿಸಿದ. ಅವನು, ನಿನ್ನ ತಮ್ಮ ಕ್ಷಮಿಸಿಬಿಡು ಎಂದು ಬುದ್ಧಿ ಹೇಳಿದನು. ಮನೆಯಲ್ಲಿ ವಾತಾವರಣ ಕಲಕಿದ್ದರಿಂದ ತಮ್ಮನು ಮನೆ ಬಿಟ್ಟು ಹೋಗಲು ಸಿದ್ಧನಾದನು. ಆಗ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ದೊಡ್ಡ ಜಗಳವಾಗುತ್ತದೆ ಎಂದು ತಿಳಿಯಲಿಲ್ಲ ಎಂದು ಆನಂದಿ ಮತ್ತು ಮೈದುನ ಒಬ್ಬರಿಗೊಬ್ಬರು ಕ್ಷಮಾಪಣೆ ಕೇಳಿಕೊಂಡರು. ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಅಪ್ಪಿಕೊಂಡರು. ಇದನ್ನೆಲ್ಲ ನೋಡಿದ ಮಾವನು, ಎಷ್ಟೇ ಆದರೂ ಅವಳು ದೊಡ್ಡ ಮನೆತನದ ಆದರ್ಶ ಮಹಿಳೆಯಾದ್ದರಿಂದ ಅಪಮಾನ ಸಹಿಸಿಕೊಂಡು ಮನೆಯನ್ನು ಒಡೆಯದೆ ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಕಾಪಾಡಿಕೊಂಡು ಮನೆತನದ ಮರ್ಯಾದೆಯನ್ನು ಕಾಪಾಡಿದ ಮಹಿಳೆಯಾಗಿದ್ದಾಳೆ ಎಂದು ಠಾಕೂರನ ಸೊಸೆಯನ್ನು ಹೊಗಳಿದನು ಅಂತಕ್ಕಂಥದ್ದು. ಇಷ್ಟು ಈ ಬಡೇ ಘರ್ ಕಿ ಬೇಟಿ ಅಂತಕ್ಕಂಥ ಕಥೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಕನ್ನಡದ ಸಾರಾಂಶ ಇತ್ತು. ಹೆಸರು ಹೇಳ್ತದ ದೊಡ್ಡ ಮನೆತನದ ಹುಡುಗಿ ಅಂದಂಗೆ ಮಗಳು. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಖಂಡಿತವಾಗಿ ತಾವೆಲ್ಲರೂ ಕೂಡ ಪ್ರಶ್ನೋತ್ತರ ವಿಡಿಯೋಗಳನ್ನು ಅವಶ್ಯವಾಗಿ ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಪಾಠದ ಸಾರಾಂಶ ಮತ್ತು ಪ್ರಶ್ನೋತ್ತರ